ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಿರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದ್ಗುರು ಶಂಕರಾಚಾರ್ಯ ಗೋಕರ್ಣ ಮಂಡಲಾಧೀಶ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಚರಣಕಮಲಗಳಲ್ಲೂ ನಮ್ಮ ಆರಾಧ್ಯ ದೇವತೆಯಾದ ಗಣಪತಿ ಸಹಿತಳಾದ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿಯ ಚರಣಕಮಲಗಳಲ್ಲಿ ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ವಾಸ್ತುವಿನಲ್ಲಿ ಯಾರೇ ನೋಡಿ, ಅದಕ್ಕೆ ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದರೆ, ಪಿಂಡಾಯದ ಮನೆಗಳಿತ್ತು, ಧ್ವಜ ಒಂದೇ ಆಯದ ಮನೆಗಳು ಇತ್ತು, ಸಪರೇಟ್ ಆಯದ ಮನೆಗಳಿತ್ತು. ಅಡುಗೆ ಮನೆ ಆಯನೇ ಬೇರೆ, ಊಟದ ಮನೆ ಆಯನೇ ಬೇರೆ, ಮಲಗುವ ಕೋಣೆ ಆಯನೇ ಬೇರೆ, ಸಪರೇಟ್ ಆಯ. ಅರಮನೆಗಳನ್ನು ಕಟ್ಟುವಾಗ ಅದಕ್ಕೆ ನೋಡಿ, ರಾಣಿ ಕೋಪಗ್ರಹದಲ್ಲಿದ್ದಾಳೆ ಅಂತೇಳಿ ನಾವು ಕಥೆಯಲ್ಲಿ ಓದ್ತೇವೆ. ಅಲ್ಲಿಗೆ ರಾಜ ಹೋಗಿದ್ದಂತೆ ಸಮಾಧಾನ ಮಾಡೋಕ್ಕೆ ಅವಳಿಗೆ ಅಂತ. ಕೋಪಗ್ರಹದಲ್ಲಿದ್ದಾಳೆ ಅಂದರೆ ಆ ಕೋಪ ಮಾಡಲಿಕ್ಕೆ ಒಂದು ಜಾಗ. ಮನೆಯಲ್ಲಿ ಕೆಟ್ಟದ್ದು ಯೋಚನೆ ಮಾಡೋಂಗಿಲ್ಲ ಅವ್ನು ಕೂತ್ಕೊಂಡು. ಮನೆಯಲ್ಲಿ ಯಾವ ಕಾರಣಕ್ಕೂ ಕೆಟ್ಟ ಚಿಂತನೆ ಮಾಡೋಂಗಿಲ್ಲ, ಕೆಟ್ಟ ಬೈಯಂಗಿಲ್ಲ, ಮನಸ್ಸನ್ನು ಹಾಳು ಮಾಡ್ಕೊಬಾರ್ದು. ಆ ಮನೆಯಲ್ಲಿ ಇರುವಂಥ ಅಯಾನ್ಸು ಲಾಸ್ ಆಗ್ತದೆ. ಅದರಿಂದ ಅಲ್ಲಿರೋ ಪಾಸಿಟಿವ್ ಅಯಾನ್ಸನ್ನು ಇವಾಗ ಕೆಟ್ಟ ಚಿಂತನೆ ಮಾಡಿದ ಕೂಡಲೇ ಮನೆ ವಾತಾವರಣದಲ್ಲಿ ಒಳಗಿರ್ತಕ್ಕಂಥ ಏನು ಧನಾತ್ಮಕವಾದಂಥ ಶಕ್ತಿ ಇದೆ ಅದನ್ನು ತಿಂದು ಹಾಕುತ್ತೆ. ನಮಗೆ ಸಿಕ್ಕೋ ಎನರ್ಜಿ ವೇಸ್ಟ್ ಆಗಿಬಿಡ್ತದೆ, ಶಾರ್ಟ್ ಸರ್ಕ್ಯೂಟ್ ಆದಂಗೆ ಆಗುತ್ತೆ. ಅದಕ್ಕೆ ಕೋಪ ಮಾಡಲಿಕ್ಕೆ ಒಂದು ಗ್ರಹ. ರಾಣಿಗೆ ಸಿಟ್ಟು ಬಂದಿದ್ದು ಗೊತ್ತಾದ ಕೂಡ ಅಲ್ಲಿ ಹೋಗಿ ಕೂರ್ತಿಲ್ದವಳು. ಇವತ್ತು ಅದನ್ನೇನು ಮಾಡಲಿಕ್ಕಾಗಲ್ಲ. ಪಿಂಡಾಯದ ಮನೆಗಳನ್ನು ಕಟ್ತೇವೆ ನಾವು, ಒಂದೇ ಆಯ. ಹಾಗೆ ಕಾನ್ಸ್ಟಿಟ್ಯೂಷನ್ನು ಕಾಲಕ್ಕೆ ಸಂವಿಧಾನವನ್ನು ಬದಲು ಮಾಡ್ಕೊಳ್ತಿದ್ದೇವೋ ಅದೇ ರೀತಿ ಧರ್ಮವನ್ನು ಬದಲು ಮಾಡ್ಕೊಂಡಿದ್ದೇವೆ. ಅದೇ ರೀತಿ ವಾಸ್ತುವನ್ನು ಬದಲು ಮಾಡ್ಕೊಬೇಕು. ವೈಜ್ಞಾನಿಕವಾಗಿ ಅರ್ಥ ಆದಾಗ ಇದನ್ನ ಮಾಡಲಿಕ್ಕಾಗತ್ತೆ. ಹಿಂದೆ ವಿಧವಾ ವಿವಾಹ ಇರಲಿಲ್ಲ, ಇರಲೇ ಇಲ್ಲ. ಬಾಲ್ಯ ವಿವಾಹ ಇತ್ತು. ಬಾಲ್ಯ ವಿವಾಹ ಇವತ್ತು ತ್ಯಾಜ್ಯ ಆಗಿದೆ. ವಿಧವಾ ವಿವಾಹ ಈಗ ಮಾಡ್ಬೋದು ಅಂತಾಗಿದೆ. ಹೇಗೆ ಇವತ್ತಿನ ಕಾಲಕ್ಕೆ ತಕ್ಕನಾಗಿ ಇವತ್ತಿನ ಮಾಡಿಫೈ. ವರಾಮೇರು ಕಾಲದಲ್ಲಿ ಇರತಕ್ಕಂಥ ವಾಸ್ತುವಿನಲ್ಲಿ ನೀವು ನೋಡ್ತಾ ಹೋದರೆ ಮನೆಯಲ್ಲಿ ಟಾಯ್ಲೆಟ್ಟೇ ಕಟ್ಟುವ ಹಾಗಿಲ್ಲ. ಮನೆಯ 60 ಕೋಲಿನ ದೂರದಲ್ಲಿ ನೀವು ಟಾಯ್ಲೆಟನ್ನು ಕಟ್ಟಬೇಕು. ಕಾರಣ ಏನಪ್ಪ ಅಂದರೆ ಅವತ್ತು ಕ್ಲೌಸೆಟ್ ಇರಲಿಲ್ಲ, PVC ಪೈಪ್ ಇರಲಿಲ್ಲ, ಸೆಪ್ಟಿಕ್ ಟ್ಯಾಂಕ್ ಇರಲಿಲ್ಲ. ಮನೆಯಲ್ಲೇ ದುರ್ವಾಸನೆ ಬರ್ತಿತ್ತು. ಅದಕ್ಕೋಸ್ಕರ ಏನು ಮಾಡಿರು ಅವರು, ಅದನ್ನು ಇಷ್ಟು ದೂರದಲ್ಲಿ ಮಾಡುವಂಥ. ಇವತ್ತು ನಮಗೆ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗಳನ್ನು ಹೇಗೆ ಅಳವಡಿಸ್ಕೊಬೇಕು ಅನ್ನುವಂಥ ಚಿಂತನೆ ಮಾಡ್ಕೊಂಡು ಅಳವಡಿಸ್ಕೊಬೇಕು ಇವತ್ತಿನ ವಾಸ್ತುವಿಗೆ ಬೇಕಾದ ಹಾಗೆ. ಹಾಗಾದ್ರೆ ಎಲ್ಲದನ್ನೂ ಮಾಡೋಕ್ಕಾಗತ್ತೆ ಅಂತೇಳಿ ತಿಳ್ಕೊಬೇಡಿ. ಎಲ್ಲದೂ ಮಾಡಲಿಕ್ಕೆ ಆಗೋದಿಲ್ಲ. ಶುದ್ಧವಾಗಿ ಮನೆ ಕಟ್ಟುವಾಗ ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಶುದ್ಧವಾಗಿ ಉತ್ತರ ದಕ್ಷಿಣಕ್ಕಿರಬೇಕು ಮನೆ. ಸ್ವಲ್ಪನಾರು ವಿಶುದ್ಧ ದಿಕ್ಕಿಗೆ ಆ ಮನೆ ಬಂತು ಅಂದರೆ ಆ ಮನೆಯಲ್ಲಿ ಒಂದು ಕೊರತೆ ಇದ್ದೇ ಇರುತ್ತೆ, ಯಾವುದೋ ಒಂದು ಕೊರತೆ ಇದ್ದೇ ಇರುತ್ತೆ. ಅದನ್ನ ರಿಪೇರಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಇದು ನನ್ನ ಅನುಭವ, ಇಷ್ಟು ವರ್ಷದ ಅನುಭವ ನನಗೆ ಹೇಳ್ತಿರೋದು. ಶುದ್ಧವಾಗಿ ಉತ್ತರ ದಕ್ಷಿಣಕ್ಕೆ ಇದ್ದುಬಿಟ್ಲಿ ಅರ್ಧಕ್ಕರ್ಧ ಪ್ರಾಬ್ಲಮ್ ನಿಮ್ಮದು ಸಾಲ್ವ್ ಆಯ್ತು ಅಲ್ಲಿಗೆ, ಆ ಮನೆದು. ಯಾಕೆ ಅಂದರೆ ಆ ಸೂರ್ಯ ಹುಟ್ಟಿ ಪೂರ್ವದಿಂದ ಹುಟ್ಟಿ ಪಶ್ಚಿಮಕ್ಕೆ ಮುಳುಗುವ ತನಕ ಆಗುವಂಥ ಏನು ರೇಡಿಯೇಷನ್ ಎಫೆಕ್ಟ್ ಇದೆ, ಸೂರ್ಯನಿಂದ ನಮಗೆ ಬರುವಂಥ ಕಿರಣಗಳಿಂದ ಆಗ್ಬೋದಾದಂಥ ಒಳ್ಳೆಯದು ಮತ್ತು ಕೆಟ್ಟದ್ದಿದೆ, ಅದು ಪರ್ಫೆಕ್ಟಾಗಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ವಿಶುದ್ಧ ದಿಕ್ಕಾದ ಕೂಡಲೇ ಆ ವಿಶುದ್ಧ ದಿಕ್ಕಿನಲ್ಲಿ ಯಾವುದೋ ಒಂದು ಕಡೆಯ ಕಿರಣಗಳು ಜಾಸ್ತಿ ಹೋಗ್ತದೆ. ಅದರಿಂದ ಆಗುವಂಥ ಸೈಡ್ ಎಫೆಕ್ಟು ದೇಹದ ಮೇಲೆ ಆಗೇ ಆಗ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾದ್ರಿಂದ ಮುಖ್ಯವಾಗಿ ವಾಸ್ತುವಿನಲ್ಲಿ ನೋಡಬೇಕಾಗಿದ್ದು, ಜಾಗ ತಗೊಳ್ಬೇಕಾದ್ರೆ ಶುದ್ಧವಾದಂಥ ದಿಕ್ಕಿದೆಯಾ ಮನೆ ಕಟ್ಟಲಿಕ್ಕೆ. ಉತ್ತರ ಮತ್ತು ದಕ್ಷಿಣ ಶುದ್ಧವಾಗಿದೆಯಾ, ಪೂರ್ವ ಪಶ್ಚಿಮ ಅಲ್ಲ, ಉತ್ತರ ಮತ್ತು ದಕ್ಷಿಣ. ನೀವು ಕೇಳ್ಬೋದು, ಈ ಮನೆ ಕಟ್ಟುವ ಮೊದಲು ಅಲ್ಲಿ ಸೂರ್ಯ ಹುಟ್ಟಿ ಮುಳುಗ್ತಿದ್ದ, ನಾವು ಮನೆ ಕಟ್ಟಿದ ಕೂಡಲೇ ಅದು ಹೆಂಗ್ರಿ ಆ ಕಿರಣಗಳು ನಮ್ಮ ಜಾಗಕ್ಕೆ ಬರೋದು, ನಮಗೆ ಹೆಂಗೆ ಎಫೆಕ್ಟ್ ಆಗ್ತದೆ? ಅದು ಮೊದಲು ಇತ್ತು, ಈಗ ಹೆಂಗೆ ಅದಾಗ್ತದೆ ಅಂತ ಕೇಳಿದರೆ ನೋಡಿ, ಸೂರ್ಯ ದಕ್ಷಿಣದಿಂದ ಉತ್ತರಾಯಣಕ್ಕೆ ಚಲಿಸ್ತಾನೆ. ಅವನು ನಿಮಗೆ ದಕ್ಷಿಣದಿಂದ ಉತ್ತರದ ಕಡೆಗೆ ಹೋಗ್ತಾ ಬರ್ತಾನೆ, ಉತ್ತರಾಯಣ ಅಂತ ಹೇಳಿದರೆ. ಆ 2 ಜಾಗ ಇದೆಯಲ್ಲ, ಉತ್ತರದಿಂದ ದಕ್ಷಿಣಕ್ಕೆ ಹೋಗಿ ಬರುವಂಥ ಸಮಯ ಇದೆಯಲ್ಲ, ಅದಕ್ಕೆ ದಕ್ಷಿಣಾಯನ ಉತ್ತರಾಯಣ 6 ತಿಂಗಳು. ಇದು 6 ತಿಂಗಳು. ಆ 6 ತಿಂಗಳಲ್ಲಿ ಟ್ರಾವೆಲ್ ಮಾಡುವಾಗ ಆ ಕಿರಣಗಳಲ್ಲಿ ಬದಲಾಗ್ತದಲ್ಲ, ಆ ಬದಲನ್ನು ತಡ್ಕೊಳ್ಳುವಂಥ ಸಿಸ್ಟಮ್ಮು ಮಾಡಿಡೋದುಂಟಲ್ಲ, ಅದು ವಾಸ್ತು. ಎಷ್ಟೇ ಅವನು ಟ್ರಾವೆಲ್ ಮಾಡಲಿ,
ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತಾ ಬರ್ತಾನೆ. ಈಗ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಉತ್ತರದ ಕಡೆಗೆ ಹೋಗ್ತಾನೆ. ಇನ್ನೇನು ಮಳೆಗಾಲ ಶುರುವಾಯಿತು ಅಂದ್ಕೊಳ್ಳಿ ದಕ್ಷಿಣಕ್ಕೆ ಬಂದು ನಿಂತಿರ್ತಾನೆ ಸೂರ್ಯ. ಈ ರೀತಿ ಆಗುವಾಗ ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಏನೆಲ್ಲ ಬದಲಾವಣೆಗಳು ದೇಹಕ್ಕೆ ಆಗ್ಬೋದು. ಈಗ ಉದಾಹರಣೆಗೆ ಮಳೆಗಾಲದಲ್ಲಿ ಬೆಚ್ಚಗಿರಬೇಕು ಆ ಮನೆ, ಚಳಿಗಾಲದಲ್ಲಿ ಬೆಚ್ಚಗಿರಬೇಕು, ಬೇಸಿಗೆಯಲ್ಲಿ ತಣ್ಣಗಿರಬೇಕು. ಮುಖ್ಯವಾಗಿ ಸಾಮಾಜಿಕವಾಗಿ ನಾವು ನೋಡ್ತಾ ಹೋದರೆ ಇದು ಆಗಬೇಕಾದ್ರೆ ಏನಾಗಬೇಕು, ಮೇ ತಿಂಗಳಿನಲ್ಲಿ ಸೂರ್ಯ ದೂರದಲ್ಲಿರಬೇಕು. ನಮಗೆ ಆ ಮನೆ ಕಟ್ಟಿದ ಜಾಗಕ್ಕೆ ಹೋಲಿಸಿದರೆ ಅದು ದೂರದಲ್ಲಿರ್ತದೆ, ದಕ್ಷಿಣ ದಿಕ್ಕಿಗೆ ಹೋಗಿರ್ತದೆ ಅವನು. ಆಲ್ಮೋಸ್ಟು ದಕ್ಷಿಣದ ಎಂಡಲ್ಲಿರ್ತಾನೆ, ಅಲ್ಲಿಂದ ಬರ್ತದೆ ಅಲ್ಟ್ರಾವೈಲೆಟ್ ರೆಡ್ ರೇಡಿಯೇಷನ್ ನಮಗೆ. ಅದೇ ನೀವು ಮಳೆಗಾಲ ಮುಗಿದು ಈ ಕಡೆ ಬರೋಷ್ಟೊತ್ತಿಗೆ ಅವನು ಹತ್ತಿರಕ್ಕೆ ಬಂದಿರ್ತಾನೆ, ಯಾಕಂದರೆ ಬೆಚ್ಚಗಿರಲಿ ಮನೆ ಅಂತ. ಇದು ಗೊತ್ತಾಗ್ತದೆ ನಿಮಗೆ, ಮನೆ ಕಟ್ಟಿದ ಮೇಲೆ ಗೊತ್ತಾಗ್ತದೆ. ಅಲ್ಲಿ ಒಂದು ಮಾರ್ಕ್ ಹಾಕೊಂಡ್ರೆ ಗೊತ್ತಾಗ್ತದೆ ಆ ಸೂರ್ಯ ಹುಟ್ಟಿ ಮುಳುಗುವಾಗ ಹೇಗೆ ಚೇಂಜಸ್ ಆಗ್ತದೆ. ಒಂದು. ಎರಡನೇದಾಗಿ ಆ ಮನೆ ಕಟ್ಟಿದಾಗ ಮನೆ ಅಡುಗೆ ಮನೆಯಲ್ಲಿರುವಂಥ ಟೆಂಪ್ರೇಚರೇ ಬೇರೆ. ನೀವು ಟೆಂಪ್ರೇಚರ್ ಮೀಟ್ರ್ ಇಟ್ಟು ನೋಡಿದರೆ ಟೆಂಪ್ರೇಚರೇ ಬೇರೆ ಇರ್ತದೆ, ವಾಯು ದಿಕ್ಕಿನಲ್ಲಿರೋ ಟೆಂಪ್ರೇಚರೇ ಬೇರೆ ಇರ್ತದೆ. ಅಷ್ಟೇ ಅಲ್ಲ, ಇನ್ನೂ ವಾಸ್ತುವಿನಲ್ಲಿ ವಿಶೇಷ ಹೇಳಿದರೆ ನಮ್ಮ ಏನು ಸ ರಿ ಗ ಮ ಪ ದ ನಿ ಸ ಈ 7 ಏನು ಸ್ವರಗಳಿದ್ದಾವೆ, ಆ ಸ್ವರಗಳು ನೀವು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಕೂತ್ಕೊಂಡ್ರೆ ಆಯಾ ದಿಕ್ಕಿನಲ್ಲಿ ಆ ಸ್ವರಗಳನ್ನು ನೀವು ಕಿವಿನಲ್ಲಿ ಕೇಳಲಿಕ್ಕಾಗ್ತದೆ. ಇದು ನನ್ನ ಅನುಭವ. ಅಂದರೆ ನೋಡಿ, ಪ್ರಪಂಚ ಸೃಷ್ಟಿಯಾಗಿರೋದು ಶಬ್ದದಿಂದ. ಫಸ್ಟ್ ಅವ್ಯಕ್ತಾನ್ ಮಾತಃ, ಇದು ಉಪನಿಷತ್ ವಾಕ್ಯ, ನಾನು ಹೇಳ್ತಿರೋದಲ್ಲ. ಅವ್ಯಕ್ತಾನ್ ಮಾತಃ ಮಾತೋ ಅಹಂಕಾರ, ಅಹಂಕಾರಾತ್ ಪಂಚತನ್ಮಾತ್ರಾನಿ, ಪಂಚತನ್ಮಾತ್ರಾನೀನ್ ಪಂಚಭೂತಾನಿ, ಪಂಚಭೂತಾನೀನ್ ಅಖಿಲನ್ ಜಗತ್. ಅಂದರೆ ಅವ್ಯಕ್ತವಾಗಿರ್ತಕ್ಕಂಥ ಪರಬ್ರಹ್ಮ ಶಕ್ತಿ, ಸೂಪರ್ ನ್ಯಾಚುರಲ್ ಪವರ್ ಏನಿದೆ, ಅದು ತಾನು ಸೃಷ್ಟಿಯನ್ನು ಮಾಡಬೇಕು ಅಂತ ಅನಿಸಿದಾಗ ಅವ್ಯಕ್ತಾನ್ ಮಾತಃ ಮಾತೋ ಅಹಂಕಾರ, ಅಹಂಕಾರ ಅಂತ ಹೇಳಿದ್ರೆ ಸೃಷ್ಟಿ ಪ್ರಾರಂಭ ಆಗಿದ್ದದು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಹುಟ್ಟಿದ್ದು ಯಾವುದು? ಅಹಂಕಾರ. ಅವ್ಯಕ್ತಾನ್ ಮಾತೋ ಅಹಂಕಾರ, ಅಹಂಕಾರಾತ್ ಪಂಚತನ್ಮಾತ್ರಾನಿ ಅಂದರೆ ಪಂಚಭೂತಗಳ ಬೀಜ ಸ್ವರೂಪವಾದ ಶಬ್ದ ಸ್ಪರ್ಶ ರೂಪ ರಸಗಂಧ 5 ಅಂಶಗಳನ್ನು ಕಂಡುಹಿಡಿತು. ಆ ಶಬ್ದ ಮೊದಲು ಹುಟ್ಟಿದ್ದು ಶಬ್ದ, ಶಬ್ದದಿಂದ ನೆಕ್ಸ್ಟು ಶಬ್ದ ಸ್ಪರ್ಶ ಗಾಳಿ, ಶಬ್ದ ಸ್ಪರ್ಶ ರೂಪ ಆಮೇಲೆ ಬೆಂಕಿ, ಶಬ್ದ ಸ್ಪರ್ಶ ರೂಪ ರಸ ನೀರು, ಗಂಧ ವಾಸನೆ ಬಂದಿದ್ದು ಭೂಮಿ ಅಂತ ಹೇಳುವಂಥ ಆಗಿದ್ದ. ಆಮೇಲೆ ಈ ರೀತಿ ಈ ಶಬ್ದದಲ್ಲಿ ಯಾವುದು ಮೊದಲು ಹುಟ್ಟಿತು? ಅಕಾರ ಹುಟ್ಟಿತು. ಅದಕ್ಕೆ ನೋಡಿ, ಹುಟ್ಟಿದ ಮಗುಗೆ ಅಮ್ಮ 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 ಅಂತ ಅಳುವಾಗ ಅಮ್ಮ ಅಂತ ಯಾರು ಹೇಳ್ಕೊಡೋದಿಲ್ಲ. ಅದಕ್ಕೆ ಉಳಿದೆಲ್ಲ ಭಾಷೆಗಳನ್ನು ಹೇಳ್ಕೊಡ್ಬೇಕು. ಆ ಅಕಾರದಿಂದ ಅದು ಯಾರಿಗೂ ಹೇಳ್ಕೊಡೋದು. ಅಥವಾ ದನ ಅಂಬೆ 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 ಅಂತ ಕರಿತಾವೆ, ಅದಕ್ಕೆ ಯಾರು ಹೇಳ್ಕೊಡೋದಲ್ಲ. ಅಷ್ಟೇ ಅಲ್ಲ, ಇನ್ನೂ ನೋಡಿ ಇದರ ವೈಶಿಷ್ಟ್ಯತೆ, ಯಾವುದೇ ಪದವನ್ನು ಯಾವುದೇ ಭಾಷೆಯಲ್ಲಿ ನೀವು ಉಪಯೋಗಿಸಿ, ಯಾವುದೇ ಭಾಷೆಯಲ್ಲಿ ಯಾವುದೇ ಪದವನ್ನು ಹಾಕಿ ಸೇರಿಸದೆ ಆ ಒಂದು ಪದವನ್ನು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ನೀವು ಇಂಗ್ಲೀಷ್ ಅನ್ಬೇಕಾದ್ರೆ ಆ ಇದೆ, ಕನ್ನಡ ಅನ್ಬೇಕಾದ್ರೆ ಆ ಇದೆ, ತಮಿಳಿನಲ್ಲಿ ವಂಗ ಅಂದರೆ ಆ ಇದೆ, ತುಳುನಲ್ಲಿ ಎಂಚಿನ ಅಂತ ಕೇಳಬೇಕಾದ್ರೆ ಆ ಇದೆ. ಅಲ್ಲಿ ಅಕಾರ ಅನ್ನುವಂಥದ್ದು ಮೊದಲನೇ ಸ್ವರೂಪ. ಅಕಾರೋ, ಅದಕ್ಕೆ ನೋಡಿ ಗಣಪತಿ ಅಥರ್ವಶೇಷದಲ್ಲೂ ಹೇಳ್ತಾರೆ, ಗಕಾರ ಪೂರ್ವ ರೂಪಂ, ಅಕಾರೋ ಮಧ್ಯಮ ರೂಪಂ, ಅನುಸ್ವಾರ ಶಾಂತ ರೂಪಂ, ಬಿಂದುರುತ್ತರ ರೂಪಂ ಅಂದರು. ಇವೆಲ್ಲ ಲಿಂಕ್ಡ್. ಇದು ಇಸ್ ಆಲ್ ಲಿಂಕ್ ವಿತ್ ವಾಸ್ತು. ವಾಸ್ತು ಅಂದರೆ ನೀವು ತಿಳ್ಕೊಂಡಿದ್ದು ಮನೆ ಕಟ್ಟೋದು, ಸಿಮೆಂಟ್ ಹಾಕೋದು, ಪ್ಲಾಸ್ಟ್ರಿಂಗ್ ಮಾಡೋದು, ಹಂಚು ಹಾಕೋದು, ಅದಷ್ಟೇ ವಾಸ್ತು ಅಂತ ತಿಳ್ಕೊಂಬೇಡಿ. ವಾಸ್ತು ಈಸ್ ಎ ಫ್ಯಾಂಟಾಸ್ಟಿಕ್ ಆ್ಯಂಡ್ ವ್ಯಾಸ್ಟ್ ಸಬ್ಜೆಕ್ಟ್. ವಾಸ್ತುವನ್ನು ನಾವು ಅರ್ಥ ಮಾಡ್ಕೊಂಡಷ್ಟು ಇನ್ನೂ ಆಳಕ್ಕೆ ಹೋಗ್ತಾ ಬರ್ತೀವಿ. ವಾಸ್ತುವಿನ ಆಳ ಅಷ್ಟಿದೆ ನೋಡಿ. ಗಕಾರ ಪೂರ್ವ ರೂಪಂ, ಘ ಅಂದರೆ ಕತ್ತಲೆ. ಅದರಿಂದ ನೆಕ್ಸ್ಟು ಜ್ಞಾನ ಶುರುವಾಯಿತು ಅಂದರೆ ಅದು ಅಕಾರಕ್ಕೆ ಬಂತು. ಆ ಇಂದ ಪ್ರಾರಂಭ ಆಯಿತು ಸೃಷ್ಟಿ. ನೋಡಿ, ಉದಾಹರಣೆಗೆ ನಿಮ್ಗೆ ಹೇಳಬೇಕಾದ್ರೆ ಏನಪ್ಪ ರಸ್ತೆ ಅನ್ನುವಂಥದ್ದು ಇವತ್ತಿನ ಜ್ಞಾನ ಅಂತಾದರೆ, ಅದಕ್ಕೆ ತದ್ಭವ ನೀವು ಹೇಳೋದಾರೆ ಏನಪ್ಪ ರಸ್ತೆ ಗಿಸ್ತೆ ಅಂತೀಯ, ದೇವರು ಗೀವರು ಅಂತೀಯ. ದೇವರು ಅನ್ನುವಂಥದ್ದು ನಮ್ಮ ಇವತ್ತಿನ ಜ್ಞಾನ ಅಂತ ತಿಳ್ಕೊಂಡ್ರೆ ಅದಕ್ಕೆ ನಾವು ಪುನಃ ಗಕಾರಕ್ಕೆ ಹೋಗಬೇಕು. ಅದಕ್ಕೆ ತದ್ಭವ ಹೇಳಬೇಕಾದ್ರೆ ಅಂದರೆ ಮೊದಲು ಇದ್ದಿದ್ದು ಪ್ರಪಂಚದಲ್ಲಿ ಕತ್ತಲೆ, ಅಜ್ಞಾನ, ಮೌಢ್ಯ, ಗಕಾರ ಪೂರ್ವ ರೂಪಂ. ಅದು ಯಾವಾಗ ಸೃಷ್ಟಿಗೆ ಪ್ರಾರಂಭವಾಯಿತು ಅಲ್ಲಿ ಅಕಾರ ಹುಟ್ಟಿತು. ಅಕಾರೋ ಮಧ್ಯಮ ರೂಪಂ, ಅನುಸ್ವಾರ ಶಾಂತ ರೂಪಂ ಓಂ. ಅದಕ್ಕೆ ಅಕಾರ ಉಕಾರ ಓಂಕಾರ ಓಮಿಗೆ ಹೋಗಿ ಸೇರಿತು. ಅದಕ್ಕೆ ನೋಡಿ, ಸೊನ್ನೆಯನ್ನು ಬರಿಬೇಕಾದ್ರೆ
ನೀವು ಯಾವ ಬಿಂದುವಿಂದ ಸ್ಟಾರ್ಟ್ ಮಾಡಿದ್ದೀರಿ ಆ ಬಿಂದುವಿಗೆ ಎಂಡ್ ಆದಮೇಲೆ 0. ಅದೇ ವೇದಾಂತ, ಅದೇ ಸೃಷ್ಟಿ, ಅದೇ ಜೀವನ. 0ಇಂದಲೇ ಪ್ರಪಂಚ, 0ಇಂದಲೇ ಜೀವನ ಮುಗೀತು. ಯಾವ ಆಹಾರ ನಮಗೆ ಜೀವನವನ್ನು ಉಳಿಸಿದೆಯೋ ಕೊನೆಗೆ ಯಾವ ಗಳಿಗೆಯಲ್ಲಿ ಆ ಆಹಾರ ನಮಗೆ ಜೀರ್ಣ ಮಾಡಲಿಕ್ಕೆ ಆಗೋದಿಲ್ವೋ ಅದೇ ವಿಷಯವಾಗಿ ನಮ್ಮನ್ನು ಸಾಯಿಸುತ್ತೆ. ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಎಂಡ್ ಆಗೋದು, ಅದೇ ವೇದಾಂತ. ಅದೇ ರೀತಿ ವಾಸ್ತುವಿನಲ್ಲಿ ಇರೋದ್ರಿಂದ ಏನು ಪ್ರಯೋಜನ ಆಗ್ತದೆ ಅಂದರೆ ಇವೆಲ್ಲವೂ ನಮಗೆ ಅರ್ಥ ಆಗ್ತದೆ. ಏನು ವಾಸ್ತುವಿನಲ್ಲಿ ಇದ್ದವಾಗ ನಮಗೆ ಸಿಗ್ತದೆ? 18 ವರ್ಷದ ಹುಡುಗ ಅವ ದುಡಿಬೇಕು, ಕಷ್ಟಪಟ್ಟು ಓದಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಅವನು ಪ್ರವೃತ್ತಿ ಮಾರ್ಗದಲ್ಲಿ ಇರಬೇಕು, ಅವನು ನಿವೃತ್ತಿ ಮಾರ್ಗಕ್ಕೆ ಹೋಗಬಾರ್ದು. ಇವತ್ತು ನೋಡಿ ಭೂತಾನ್ನಲ್ಲಿ ಒಂದು ಗಂಡಿಗೆ 4 ಮದುವೆ ಆಗಲೇಬೇಕು ಕಂಪಲ್ಸರಿ. ಆ ಪರಿಸ್ಥಿತಿ ಬಂದು ನಿಂತಿದೆ. ಯಾಕೆಂದರೆ ಹುಟ್ಟಿದ ಮಕ್ಕಳು ಎಲ್ಲರೂ ಸಮೇತ ಲಾಮಗಳಾಗಿ ಹೋಗ್ತಾ ಇದ್ದಾರೆ. ಗಂಡು ಸಂತಾನವೇ ಅಲ್ಲಿ ಇಲ್ಲಾಗಿದೆ, ಆ ಪರಿಸ್ಥಿತಿಯಾಗಿದೆ. ಅದು ಏನು ಪ್ರಯೋಜನ ಆಗಲ್ಲ. ಆ ರೀತಿ ಆಗ್ತಾ ಬಂದರೆ ಸೃಷ್ಟಿಗೆ ಬೆಲೆಯೇ ಇಲ್ಲ ಆಗ್ಬಿಡ್ತದೆ. ಆ ಭಾವನೆ ಬರಬೇಕು ನಿಮಗೆ. ನಾನು ಪ್ರವೃತ್ತಿ ಮಾರ್ಗದಲ್ಲಿ ಬದುಕಬೇಕು ಅಂತೇಳಿ ಆದರೆ ಆ ಮನೆಯಲ್ಲಿ ಆ ಎನರ್ಜಿ, ಆ ದೇಹದಲ್ಲಿ 36,000 ನಾಡಿ ಪುರುಷ ಮತ್ತು ಪ್ರಕೃತಿ ಇದೆಯಲ್ಲ, ಅದರಲ್ಲಿ ಅದು ಸ್ಪಂದನೆ ಕೊಳ್ಳಬೇಕು. ಆ ನಾಡಿ ನಮಗೆ ಶೃಂಗಾರ ನಾಡಿ ಇರ್ಬೋದು, ವೀರನಾಡಿ ಇರ್ಬೋದು, ಜ್ಞಾನನಾಡಿ ಇರ್ಬೋದು, ದಯೆ ನಾಡಿ ಇರ್ಬೋದು, ಬೇಕಾದಷ್ಟು ನಾಡಿಗಳಿದ್ದಾವೆ ನಮ್ಮಲ್ಲಿ. ಆ ನಾಡಿಗಳು ಆ ಸ್ಪಂದನೆಯನ್ನು ಆಯಾಯ ವಯಸ್ಸಿಗೆ ತಕ್ಕನ ಹಾಗೆ ನಮಗದು ಕೊಟ್ಟಾಗ ನಾನು ಮದುವೆ ಮಾಡೋಣಪ್ಪ, ನನಗೂ ಮಕ್ಕಳು ಬೇಕು, ಸಂಸಾರ ಮಾಡೋಣ ಅನ್ನುವಂತಹ ಭಾವನೆಗಳು ಅವನಲ್ಲಿ ಉತ್ಪತ್ತಿ ಆಗ್ತದೆ. ವೆರಿ ಇಂಪಾರ್ಟೆಂಟ್ ಇದು ಯಾವುದೇ ಮಾತ್ರೆಯಿಂದ ಯಾವುದೋ ಬೋಧನೆಯಿಂದ ಆಗೋದಲ್ಲ. ಅವನ ದೇಹದೊಳಗೆ ಹುಟ್ಟಬೇಕದು, ಅವನ ಮನಸ್ಸಿಗೆ ಬರಬೇಕು, ಅವನ ಮೆದುಳಲ್ಲಿ ಕಾಣಬೇಕದು. ನಾನು ಇಂಥದ್ದಾಗಬೇಕು ಅಂತ. ಅದೇ 60 ವರ್ಷ ಮುದುಕನಿಗೆ ನಾನಿಲ್ಲ ಇನ್ನೊಂದು ಮದುವೆ ಆಗಬೇಕು ಅಂತ ಕಾಣೋಕ್ಕೆ ಶುರುವಾದರೆ ಅದು ರಾಂಗೆ. ಅವನು ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾ ಬರಬೇಕು. ಅಂದರೆ ಪ್ರವೃತ್ತಿಯನ್ನು ಕೊಡಬೇಕು. ಪ್ರವೃತ್ತಿ ಕೊಡೋ ಟೈಮಿಗೆ ಪ್ರವೃತ್ತಿ, ನಿವೃತ್ತಿ ಕೊಡೋ ಟೈಮಿಗೆ ನಿವೃತ್ತಿ. ಇವೆರಡನ್ನೂ ಸಮತೋಲನವಾಗಿ ಯಾರ ಮನೆಯಲ್ಲಿ ಇರ್ತದೋ ಆ ಮನೆಯಲ್ಲಿ ನೆಮ್ಮದಿ ಇರ್ತದೆ. ರಾಮನಾರಾಯಣ ಜೋಯಿಸರು ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡಿನ ಪ್ರಸಿದ್ಧ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಟ್ರಸ್ಟಿಗಳು. ಇವರು ನಾಡಿನ ಖ್ಯಾತ ವಾಸ್ತುಶಾಸ್ತ್ರಜ್ಞರು. ವಾಸ್ತುಸೂತ್ರವನ್ನು ಇವರು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಸರಳವಾಗಿ ವಿಶ್ಲೇಷಿಸುತ್ತಾರೆ. 50ಕ್ಕೂ ಹೆಚ್ಚು ಪ್ರಮುಖ ದೇವಸ್ಥಾನಗಳಿಗೆ ವಾಸ್ತುಸೂತ್ರ ರಚಿಸಿಕೊಟ್ಟಿರುವುದು ಇವರ ವಾಸ್ತು ಪರಿಣಿತಿಗೆ ಸಾಕ್ಷಿ. ವಾಸ್ತು ಮತ್ತು ನೆಮ್ಮದಿಯ ಬದುಕಿನ ಕುರಿತು ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ವಾಸ್ತು ಎನ್ನುವುದು ಮೂಢನಂಬಿಕೆಯಲ್ಲ, ಇದಕ್ಕೆ ವೈಜ್ಞಾನಿಕ ಆಧಾರಗಳಿವೆ ಎನ್ನುವುದನ್ನ ಜೋಯಿಸರು ದಾಖಲೆ ಸಮೇತ ನಿರೂಪಿಸುತ್ತಾರೆ. ಇದೀಗ ರಾಮನಾರಾಯಣ ಜೋಯಿಸರು ವಾಸ್ತುಶಾಸ್ತ್ರದ ಮಹತ್ವ, ವಾಸ್ತು ಏಕೆ ಮುಖ್ಯ, ಇದನ್ನೇಕೆ ಮೂಢನಂಬಿಕೆ ಅನ್ನಬಾರದು, ವಾಸ್ತುಸೂತ್ರ ಪಾಲಿಸಿದರೆ ಆಗುವ ಪ್ರಯೋಜನಗಳೇನು ಇತ್ಯಾದಿ ಸಂಗತಿಗಳ ಕುರಿತು ವೈಜ್ಞಾನಿಕವಾಗಿ, ಶಾಸ್ತ್ರೀಯವಾಗಿ ಮತ್ತು ಸಮಗ್ರವಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ಗೆ ವಿವರಿಸಿದ್ದಾರೆ.